ಏನೋ ಮಾಡಿದ್ರಿ? ಐ ಲವ್ ಯು. ಮುಂಜಾನೆ ಮೂಡಿದರೆ ಮೈ ತುಂಬ ಕೆಲಸಗಳೇ. ನನ್ನ ಒಂದು 16 ವರ್ಷದ ರೇಡಿಯೋ ಜರ್ನಿನಲ್ಲಿ ಪ್ರತಿ ಸಲ ಯಾರಾದರೂ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ಅವರು ರೇಡಿಯೋಗೆ ಕಮರ್ಷಿಯಲ್ಸ್ ಕ್ಲೋಸ್ ಮಾಡಿದಾರೋ ಇಲ್ವೋ ಸೆಕೆಂಡ್ರಿ. ಹಾರ್ಟ್ಫುಲಿ ಪ್ರತಿ ಸಿನಿಮಾನು 16 ವರ್ಷಗಳಿಂದ ಪ್ರತಿ ಸಿನಿಮಾ ಜೊತೆ ಕೂಡ ನಿಂತ್ಕೊಳ್ಳೋದಕ್ಕೆ ನನಗೆ ಆಸೆ ಇತ್ತು, ನಿಂತಿದ್ದೀನಿ. ಅದು ನನ್ನ ರೇಡಿಯೋ ಜರ್ನಿನಲ್ಲಿ. ಸೊ ಅದಾದಮೇಲೆ ಸಖತ್ ಅಂತ ಶುರು ಮಾಡಿದಾಗ ಅಲ್ಲಿ ಒಂದು ಡಿಜಿಟಲ್ ಒಂದು ಕಲ್ಚರ್ ಒಂದು ನಮ್ಮಲ್ಲಿ ಮಿಸ್ಸಿಂಗ್ ಇತ್ತು. ಆ ಥರದ್ದೇನೋ ಶುರು ಮಾಡೋಣ ಅಂದಾಗ ಒಂದಷ್ಟು ವೆಬ್ ಸೀರೀಸ್ ಅಂತ ಶುರು ಮಾಡಿದ್ವಿ. ಐ ಥಿಂಕ್ ಊರಿಗೆ ಮುಂಚೆ ಶುರು ಮಾಡಿದ್ದೆ, ಅದೊಂದೇ ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ಈಗ ಒಂದು OTT ಬೆಳವಣಿಗೆ ಆಗ್ತಾ ಇದೆ. ಬಟ್ ಆ ಡಿಜಿಟಲ್ ಸಮಯದಲ್ಲಿ ಆಸೆ ಇದ್ದಿದ್ದು ಕೂಡ ಹೊಸ ನಿರ್ದೇಶಕರು ಆ್ಯಂಡ್ ಹೊಸಬರು ಆ್ಯಕ್ಟರು ಆ್ಯಂಡ್ ಹೊಸ ಟೆಕ್ನಿಷಿಯನ್ಸ್ನ ಹುಟ್ಟಾಕ್ಲಿಕ್ಕೆ ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನ್ನಿಸ್ತಾ ಇತ್ತು. ಇನ್ಫ್ಯಾಕ್ಟ್ ನಾವು ಮಾಡಿದಂಥ ಅಷ್ಟು ವೆಬ್ ಸೀರೀಸ್ಗಳು ಅದಾದಮೇಲೆ ಎಲ್ಲ ನಿರ್ದೇಶಕರು ಈಗ ಬಡ್ತಿ ಪಡೆದು ಈಗ ಎಲ್ಲರೂ ಕೂಡ ಮೇನ್ ಸ್ಟ್ರೀಮ್ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅದೊಂದು ಆಸೆ ಸಖತ್ತಲ್ಲಿತ್ತು. ಬಟ್ ಈಗ ಒಂದು ಸಖತ್ತಿಂದ ರೀಸ್ಟಾರ್ಟ್ ಮಾಡಿ ಒಂದು ಮೊದಲನೇ ಸಿನಿಮಾ ಅಂತ ಮಾಡಿದಾಗ ಆಸೆ ಇದ್ದಿದ್ದು ಪ್ರತಿಯೊಬ್ಬರು ಹೇಳೋದು ಕನ್ನಡದಲ್ಲಿ ಕಾಂಟೆಂಟು ಅಂತಾರಲ್ಲ, ಅಂಥವ್ರಿಗೆಲ್ಲ ಒಂದೇ ಒಂದು ಆನ್ಸರು, ಕಾಂಟೆಂಟ್ ಇಲ್ಲಿದೆ. ಇಷ್ಟು ಜನ ಏನು ಮಾಡಿದ್ದಾರೆ ಈ ಲಾಸ್ಟ್ 3-4 ವರ್ಷಗಳಲ್ಲಿ ಒಂದು ಗಟ್ ಫೀಲಿಂಗ್ನಲ್ಲಿ ಅವ್ರು ಮಾಡಿರೋವಂಥ ವಿಷಯಗಳನ್ನ ನಂಬಿದ್ದಾರೆ. ಅಂದರೆ ಈ ಕತೆ ಇದು ನನ್ನ ಇಮ್ಯಾಜಿನೇಷನ್ನು, ನನಗೆ ಇದನ್ನು ಪ್ರೆಸೆಂಟ್ ಮಾಡ್ತೀನಿ, ಆ್ಯಂಡ್ ಇದು ನನ್ನ ಸಿನಿಮಾ, ಈ ಥರ ಜನಗಳಿಗೆ ನಾನು ತೋರಿಸ್ಬೇಕು ಅಂತ ಆಸೆ. ಈಗ ಅವರು ಆಸೆ ಪಟ್ಟಿದ್ರೆ ಎಲ್ಲರೂ ಕೂಡ ರೆಗ್ಯುಲರ್ ಫಾರ್ಮೇಟಲ್ಲಿ ಹೋಗ್ಬೋದಾಗಿತ್ತು. ಬಟ್ ಅದನ್ನು ಬ್ರೇಕ್ ಮಾಡಿ ಇವತ್ತು ಅದಕ್ಕೊಂದು ಆಡಿಯನ್ಸ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಒಂದು ಹಾರ್ಟ್ಫುಲಿ ಸಖತ್ ಸ್ಟುಡಿಯೋ ಕಡೆಯಿಂದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ನಿಮ್ಮನ್ನೆಲ್ಲ ಇಲ್ಲಿ ನಿಮ್ಮ ಜೊತೆಗೆ ಒಂದು ಟ್ರೈಲರ್ ಲಾಂಚ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಐ ಥಿಂಕ್ ಸುಮ್ಮನೆ ಅವತ್ತು ಏನೋ ಮಾತಾಡ್ತಾ ಅನ್ಕೊಂಡಿದ್ದು, ಬಟ್ ಕೋಆಪ್ರೇಟ್ ಮಾಡಿ ಎಲ್ಲರೂ ಕೂಡ ಬಂದಿದ್ದು ನಿಜವಾಗ್ಲೂ ಖುಷಿ ಆಯಿತು. ಸೊ ಒಂದು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಒಂದು ಹಾಡು ಕೇಳಿರ್ತೀರ. ಸೊ ನೆಕ್ಸ್ಟ್ ಜನರೇಷನ್ ಆಫ್ ಫಿಲ್ಮ್ ಮೇಕರ್ಸ್ ಅಂದರೆ ಫ್ರೆಶ್ನೆಸ್ ಏನು ಬೇಕಾಗಿದೆ, ಎಲ್ಲ ಮಕ್ಕಳು ಒಟ್ಟಿಗೆ ಬಂದಿದ್ದೀವಿ. ಸೊ ಆಲ್ ದಟ್ ನಾವೆಲ್ಲ ಒಟ್ಟಿಗೆ ಕೇಳ್ತಿರುವಂಥದ್ದು ನಿಮ್ಮ ಸಪೋರ್ಟ್, ನಿಮ್ಮ ನಂಬಿಕೆ, ಆ ಟ್ರಸ್ಟ್ ಎಲ್ಲ ತಂಡಗಳ ಮೇಲೂ ಕೂಡ ಇದ್ದರೆ ಡೆಫಿನೆಟ್ಲಿ ಒಳ್ಳೆ ಕಾಂಟೆಂಟ್ನ ಇನ್ನೂ ಚೆನ್ನಾಗಿರೋ ಕಾಂಟೆಂಟ್ ಜೊತೆಗೆ ವಾಪಸ್ ಬರ್ತೀವಿ. ಕಿಚ್ಚ ಸುದೀಪ್ ಸರ್ ಆ್ಯಕ್ಚುಲಿ ಮೊನ್ನೆ ಮಾತಾಡ್ತಾ ಈ ಥರ ಟ್ರೈಲರ್ ನೋಡಬೇಕು ಅಂದರೆ ಟ್ರೈಲರ್ ಕಳಿಸ್ಕೊಟ್ವಿ. ಇಮಿಡಿಯೇಟಾಗಿ ಅವ್ರು ಹೇಳಿದ್ದು ಫಸ್ಟ್ ನಾನು ಸಿನಿಮಾ ನೋಡಬೇಕು ಅಂತ. ಸೊ ಸಿನಿಮಾ ನೋಡಲಿಕ್ಕೂ ರೆಡಿ ಇದ್ದಾರೆ. ಬಟ್ ಅದಕ್ಕೆ ಮುಂಚೆ ಟ್ರೈಲರ್ ನೋಡಿ ತುಂಬ ಖುಷಿಪಟ್ಟು ಈ ಟ್ರೈಲರ್ನ ಲಾಂಚ್ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ, ಅನ್ನೊಂದು ಡಿಜಿಟಲ್ ಲಾಂಚ್ ಸುದೀಪ್ ಸರ್ ಕಡೆಯಿಂದ ಆಗಿದ್ದಕ್ಕೆ ಆ್ಯಂಡ್ ಸುದೀಪ್ ಸರ್ಗೆ ಡೆಫಿನೆಟ್ಲಿ ಧನ್ಯವಾದಗಳು ಎಲ್ಲರ ಕಡೆಯಿಂದ. ಅಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ವೆರಿ ಬಿಗ್ ಹಲೋ ಆ್ಯಂಡ್ ಗುಡ್ ಈವ್ನಿಂಗ್. ಮರ್ಯಾದೆ ಪ್ರಶ್ನೆ. ನನಗೆ ಐ ಥಿಂಕ್ ನನಗೆ ಟ್ರೈಲರ್ ಇಷ್ಟ ಆಯಿತು, ಎಡಿಟಿಂಗ್ ಪ್ಯಾಟರ್ನ್ ಇಷ್ಟ ಆಯಿತು, ಆ ಬಡ್ಜೆಟ್ ಅಲ್ಲಿ ಮಾಡಿರೋ ರೀತಿ ಇಷ್ಟ ಆಯಿತು, ಕಾಸ್ಟಿಂಗ್ ಇಷ್ಟ ಆಯಿತು, ಮ್ಯೂಸಿಕ್ ಇಷ್ಟ ಆಯಿತು, DOP ವರ್ಕ್ ಇಷ್ಟ ಆಯಿತು. ಪ್ರತಿಯೊಬ್ಬರು ಕಲಾವಿದರದ್ದು ನಾನು ನೋಡಿರೋ ಪೋರ್ಷನಲ್ಲಿ ಅವ್ರು ಮಾಡಿರೋವಂಥ ಪರ್ಫಾರ್ಮೆನ್ಸಸ್ ಇಷ್ಟ ಆಯಿತು. ಪ್ರತಿಯೊಬ್ಬರು ಅವ್ರವ್ರ ಕ್ಯಾರೆಕ್ಟರ್ ಇದ್ದಾರೆ ಅಂತ ಅನ್ನಿಸ್ತು. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಕಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಸುನೀಲ್ ರಾವ್ ನನ್ನ ಬಹಳ ವರ್ಷದ ಪರಿಚಯ. ಭಾಳ ಒಂದು ಮುದ್ದು, ಒಂದು ಕ್ಯೂಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ, ವಿಚ್ ರಿಯಲ್ ಲೈಫಲ್ಲಿ ಅವರಿಲ್ಲ, ಭಾಳ ನಟೋರಿಯಸ್ ಅವರು. ಆ್ಯಂಡ್ ಇಟ್ಸ್ ಆಲ್ವೇಸ್ ನೈಸ್ ಟು ಸಿ ಯು ಆನ್ ಸ್ಕ್ರೀನ್ ಸುನಿಲ್. ನೀವು ನನಗೆ ಗೊತ್ತಿರೋ ಹಾಗೆ ಒನ್ ಆಫ್ ದಿ ಮೋಸ್ಟ್ ವರ್ಸಟೈಲ್, ಬಬ್ಲಿ ಆ್ಯಂಡ್ ಎನರ್ಜೆಟಿಕ್ ಆ್ಯಕ್ಟರ್ಸ್. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನೀವು ಮಾಡಿ. ಆ್ಯಂಡ್ ರಾಕೇಶ್ ಆ್ಯಂಡ್ ಶೈನ್, ರಾಕೇಶ್ ಅಡಿಗ ಅವ್ರ ಮುಖ ಒಂದು ಸುಮ್ಮನೆ ಇದ್ರೇ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ ಅವ್ರ ಮುಖದ ಒಂದು ಸೀರಿಯಸ್ನೆಸ್. ಆ್ಯಂಡ್ ಐ ಥಿಂಕ್ ಇಸ್ ಅ ವೆರಿ ಗುಡ್ ಕಾಸ್ಟಿಂಗ್ ಹಿಯರ್. ಐ ಆಲ್ವೇಸ್ ಬಿಲೀವ್ ದಟ್ ಅವರು ಒಂದು ಒಳ್ಳೆ ಪ್ರತಿಭೆ ಅಂದ್ಬಿಟ್ಟು ಅದಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ರಾಕೇಶ್, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಮೈ ಬ್ರದರ್. ಆ್ಯಂಡ್ ಶೈನ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ಯು ಆರ್ ಅ ಗ್ರೇಟ್ ಟ್ಯಾಲೆಂಟ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಇನ್ನಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಆ್ಯಂಡ್ ಇನ್ನೂ ಭಾಳ ಉನ್ನತ ಮಟ್ಟಕ್ಕೆ ತಾವು ಹೋಗ್ಬೇಕು, ಅಲ್ಲಿಗೆ ಹೋಗಿ ಅಂತ ಹೇಳ್ತಾ, ಡೈರೆಕ್ಟರ್ ಐ ಥಿಂಕ್ ಇಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ RJ ಪ್ರದೀಪ ಅವರು ನನಗೆ ಬಹಳ ಪರಿಚಯ, ಅವ್ರದ್ದೇ ಕತೆ ಅಂತ ಹೇಳಿದ್ರು, ನಿರ್ಮಾಣ ಕೂಡ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸರ್. ಆ್ಯಂಡ್ ಐ ಥಿಂಕ್ ಯು ಡನ್ ಅ ಗ್ರೇಟ್ ಜಾಬ್ ವಿತ್ ದಿಸ್ ಓನ್ ಕಾಸ್ಟಿಂಗ್ ಅಂಡ್ ದ ಪ್ರೊಡಕ್ಷನ್. ಮರ್ಯಾದೆ ಪ್ರಶ್ನೆ ಆನ್ ದ ಹೋಲ್ ನನಗೆ ಕಾನ್ಸೆಪ್ಟ್ ಕೂಡ ಇಷ್ಟ ಆಯಿತು. ಟ್ರೈಲರಲ್ಲಿ ಒಂದು ವಿಭಿನ್ನತೆ ಇದೆ. ಆ್ಯಂಡ್ ಒಂದು ಖುಷಿಯಾಗಿದೆ ಈ ಟ್ರೈಲರಲ್ಲಿ, ಏನು ಹೇಳಕ್ಕೆ ಹೊರಟಿದ್ದೀರಾ ಅಂತ ತುಂಬ ಚೆನ್ನಾಗಿ ಹೇಳಿದ್ದೀರಾ ಟ್ರೈಲರಲ್ಲಿ. ಸೊ ದೇರ್ ಇಸ್ ನಥಿಂಗ್ ಹಿಡನ್. ಸೊ ನನಗೆ ಅದು ಇಷ್ಟ ಆಯಿತು. ಆ್ಯಂಡ್ ಪ್ರಿಪೇರಿಂಗ್ ದ ಆಡಿಯನ್ಸ್ ಫಾರ್ ನೀವು ಏನು ಕತೆ ಹೇಳಕ್ಕೆ ಹೊರಟಿದ್ದೀರಿ ಅದು ನನಗೆ ತುಂಬ ಇಷ್ಟ ಆಯಿತು. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್.
ಆ್ಯಂಡ್ ನಿಮ್ಮ ಎಂಟೈರ್ ಟೀಮಿಗೆ ಆ್ಯಂಡ್ ಟ್ರೈಲರ್ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಈ ಬಜೆಟ್ಸಲ್ಲಿ ಇತ್ತೀಚೆಗೆ ತಾವು ಮಾಡ್ತಾ ಇರೋ ಸಿನಿಮಾಗಳು ಪ್ರತಿಯೊಬ್ಬರೂ ಇದರಲ್ಲಿ ತೆಗಿತಾ ಇರೋ ರೀತಿ, ಎಡಿಟ್ ಮಾಡ್ತಾ ಇರೋ ರೀತಿ, ಐ ಥಿಂಕ್ ನಾವು ಕೂಡ ಅದರಲ್ಲಿ ತುಂಬ ಕಲಿಯೋದಿದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ದ ವೇ ಕನ್ನಡ ಇಂಡಸ್ಟ್ರಿ ಶೇಪಿಂಗ್. ಆ್ಯಂಡ್ ನಮಗೆ ಸಿಗ್ತಾ ಇರೋ ಹೊಸ ನಿರ್ದೇಶಕರು, ನಿರ್ಮಾಪಕರು, ಮ್ಯೂಸಿಕ್ ಡೈರೆಕ್ಟರ್ಸ್, ಕಲಾವಿದರು. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮರ್ಯಾದೆ ಪ್ರಶ್ನೆಯ ಸಿನಿಮಾ ಆದಷ್ಟು ದೊಡ್ಡ ಯಶಸ್ಸು ನಿಮ್ಗೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಈವ್ನಿಂಗ್. ಐ ಥಿಂಕ್ ಮೊದಲನೇದಾಗಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಚೆನ್ನಾಗಿದೆ ಟ್ರೇಲರ್. ಆ್ಯಂಡ್ ನನಗೆ ಒನ್ ಆಫ್ ದ ಫೇವ್ರೆಟ್ ಥಿಂಗ್ಸ್ ಇಸ್ ಇದರಲ್ಲಿ ಆ್ಯಕ್ಟರ್ಸ್ ಒಬ್ಬೊಬ್ರು ಟಾಪ್ ನಾಚ್. ಐ ಥಿಂಕ್ ಪೂರ್ಣಚಂದ್ರ ಮೈಸೂರು ಅವ್ರ ಜೊತೆ ನಾನು ಮುಂಚೆ ಕೆಲಸ ಮಾಡಿದ್ದೀನಿ. ಸಚ್ ಅ ಟ್ರೀಟ್ ಟು ವಾಚ್ ಹಿಮ್ ಆನ್ ಸ್ಕ್ರೀನ್. ಮತ್ತು ತೇಜು ಅವರು, ಐ ಥಿಂಕ್ ಇಡೀ ಕಾಸ್ಟ್, ವಾಟ್ ಅ ಬ್ರಿಲಿಯಂಟ್ ಕಾಸ್ಟ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ದ DOP ಆ್ಯಂಡ್ ಪ್ರೊಡಕ್ಷನ್ ಆ್ಯಂಡ್ ಗ್ರೇಟ್ ಜಾಬ್. ಅಂದರೆ ದೇರ್ ಇಸ್ ಸೋ ಮಚ್ ಕ್ಯೂರಿಯಾಸಿಟಿ ಇವಾಗ ಏನು ಕತೆ ಇರುತ್ತೆ ಅಂತ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಫಿಲ್ಮ್. ಆ್ಯಂಡ್ ನನ್ನ ಪ್ರಕಾರ ಲೈಕ್ ದಿಸ್ ಈಸ್ ದ ಕೈಂಡ್ ಆಫ್ ಫಿಲ್ಮ್ಸ್ ನಾವು ನೋಡಬೇಕು ಇನ್ನೂ ಮಂದಿರದಲ್ಲಿ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಕಾಂಟೆಂಟ್ ಇದೆ, ಬಟ್ ಆಲ್ಸೋ ಇಟ್ಸ್ ಮೇಡ್ ಎಕ್ಸ್ಟ್ರೀಮ್ಲಿ ವೆಲ್. ಆ್ಯಂಡ್ ಅದೇ ಮುಖ್ಯ ಇವಾಗ. ಸೊ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್ ಟುಡೇ ಆ್ಯಂಡ್ ಫಾರ್ ಲೆಟಿಂಗ್ ಅಸ್ ಬಿ ಅ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಟ್ರೈಲರ್ ನೋಡೋಕೆ ಮುಂಚೆ ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಇದು ಫೀಲ್ ಗುಡ್ ಇರುತ್ತೆ ಸಿನಿಮಾ ಅಂತ ಅನ್ಕೊಂಡೆ. ಸೊ ತುಂಬಾ ಚೆನ್ನಾಗಿದೆ. 22ಕ್ಕಿಂತ ಬೇಗ ಏನಾದರೂ ಪ್ರೀಮಿಯರ್ ಮಾಡಿದ್ರೆ ದಯವಿಟ್ಟು ನಮ್ಮನ್ನೆಲ್ಲ ಕರೀರಿ. ಸೊ ಬೇಗನೆ ಈ ಸಿನಿಮಾ ನೋಡಬೇಕು ಅಂತ ಅನಿಸ್ತಾ ಇದೆ. ಸೊ ಈ ಥರ ಒಂದು ಉನ್ನತ ಪ್ರಯತ್ನ ಅದು ಕನ್ನಡದಲ್ಲಿ ಆಗ್ತಾ ಇದೆ. ಇದು 100% ಕನ್ನಡ ಚಿತ್ರರಂಗದ ಮರ್ಯಾದೆಯನ್ನು ಉಳಿಸುವಂಥ ಕೆಲಸ ಮಾಡುತ್ತೆ. ಈ ಸಿನಿಮಾನ ಗೆಲ್ಲಿಸ್ಬೇಕಾಗಿರೋದು ಆಡಿಯನ್ಸ್ ಮರ್ಯಾದೆ ಪ್ರಶ್ನೆ ಅಂತ ಅನ್ಸುತ್ತೆ. ರಿವೆಂಜ್ ಡ್ರಾಮಾ ಒನ್ ಆಫ್ ಮೈ ಫೇವ್ರೆಟ್ ಜಾನ್ರಾ. ಇದೊಂದು ಸಬ್ ಜಾನ್ರಾ ಅಂತ ಹೇಳ್ತಿದ್ದಾರೆ, ರಿಯಲಿಸ್ಟಿಕ್ ರಿವೆಂಜ್ ಡ್ರಾಮಾ ಅಂತ. ಸೊ ನಾನು ಇರೋದಕ್ಕಿಂತ ಹೆಚ್ಚು ಆಸೆ ಆಗ್ತಿದೆ ನೋಡಬೇಕು ಅಂತ. ಅಂದರೆ ನಾನು ಶ್ರೀನಿಧಿ ಅವ್ರು ಹೇಳೋದಂಗೆ ಇದು ಸಿಂಪಲ್, ಅಂದರೆ ಬ್ರೀಸಿ ಫಿಲ್ಮ್ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಮೈ ಫೇವ್ರೆಟ್ ಜಾನ್ರಾ ಇದು. ನನಗಂತೂ ತುಂಬ ಇಷ್ಟ ಆಗ್ತಿದೆ ನೋಡಬೇಕು ಅಂತ. ಆ್ಯಂಡ್ ಪ್ರದೀಪ್ ಜೊತೆ ನಾನು ಸುಮಾರು ವರ್ಷಗಳಿಂದ ಅಂದರೆ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ZL ನಾವು. ಅವ್ರ ಸಿನಿಮಾ ಪ್ಯಾಷನ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ನಾಗರಾಜ್ ಜೊತೆ ಐ ಥಿಂಕ್ ಐ ವರ್ಕ್ಡ್ ಆನ್ ಒನ್ ಆಫ್ ದ ಶೂಟ್ಸ್. ಆ್ಯಂಡ್ ನನಗೆ ತುಂಬ ಇಷ್ಟವಾಗಿರೋ ನಟರು ಇದ್ದಾರೆ ಇಲ್ಲಿ. ತೇಜು ಅವರು ನನ್ನ ಬಿಗ್ ಫ್ಯಾನ್ ನಾನು. ಪೂರ್ಣ ಇದ್ದಾರೆ. ಪೂರ್ಣಂದು ನಂದನೇ 5ನೇ ಟ್ರೈಲರ್ ಅಲ್ಲ, ನಾನು 5 ಫಿಲಮ್ ಪ್ರೀಮಿಯರ್ಗೆ ಬಂದಿದ್ದೀನಿ. ಶೈನ್ ಸರ್ ಇದ್ದಾರೆ, ನಮ್ಮ ಶ್ರವಣ್ ಇದ್ದಾನೆ, ಹಾಸ್ಟೆಲ್ಗೂ ಶ್ರವಣ್. ಸೊ ನನಗೂ ಪರ್ಸ್ನಲ್ ಫಿಲಮ್ ಇದು ಅಂತ ಅಂದ್ಕೊಳ್ತೀನಿ. ನನ್ನ ಮರ್ಯಾದೆ ಪ್ರಶ್ನೆ. ಸೊ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಇತ್ತೀಚೆಗೆ 1-2 ವರ್ಷದ ಸುಮಾರು ಟ್ರಾವೆಲ್ ಮಾಡಿದೆ. ನನ್ನ ಸಿನಿಮಾಗೋಸ್ಕರ ಟ್ರಾವೆಲ್ ಮಾಡಿದೆ. ಕನ್ನಡ ಸಿನಿಮಾ ಅಂತಂದ್ರೆ 2 ಸಿನಿಮಾದ ಹೆಸರು ಬರ್ತಾ ಇತ್ತು. ಎಲ್ಲೇ ಹೋಗ್ಲಿ ನೀವು, ಹಿಮಾಚಲ್ಗೆ ಹೋಗಿ, ರಾಜಸ್ಥಾನ್ ಹೋಗಿ, 2 ಸಿನಿಮಾ ಹೆಸರು ಬರ್ತಾ ಇತ್ತು. ಆ ಸಾಲಲ್ಲಿ ಈ ಸಿನಿಮಾ ಸೇರುತ್ತೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಅಂತ ಅನ್ನಿಸ್ತಿದೆ. ನಾಗರಾಜ್ ಸೋಮಯಾಜಿ ಅವ್ರಿಗೆ ಬೆಸ್ಟ್ ವಿಶಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮರ್ಯಾದೆ ಪ್ರಶ್ನೆ ಅಷ್ಟು ಚೆನ್ನಾಗಿದೆಯಲ್ಲ ಟೈಟಲ್ಲು. ಕನ್ನಡದ್ದು ಅಷ್ಟು ಅಂದರೆ ಆ ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓಕೆ ಇದು ಈ ಕಥೆ ಏನು, ಅದ್ರ ಸ್ಟೇಕ್ ಏನು ಅಂದರೆ ತುಂಬ ಅಪರೂಪ. ಅಂದರೆ ಕಥೆಗೆ ತುಂಬ ರಿಲೇಟಬಲ್ ಆಗಿ ಕನ್ನಡದ್ದೇ ಒಳ್ಳೆ ಪಂಚ್ ಇರುವಂಥದ್ದು, ತುಂಬ ಕೇಳಿದ ತಕ್ಷಣ ಕಿಕ್ ಕೊಡುವಂಥ ಟೈಟಲ್ಗಳು ಇವ್ರಿಗೆ ಹೊಡೆದು ಬಿಡ್ತಲ್ಲ ಅಂತ ನನಗೆ ಒಂಥರ ಹೊಟ್ಟೆವರಿ. ಆಲ್ಸೋ ಇನ್ನೊಂದು ಹೊಟ್ಟೆವರಿ, ನಾವು ಅನ್ಕೋತಾ ಇರ್ತೀವಿ ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನ ಕಾಸ್ಟ್ ಮಾಡಬೇಕು ಅಂತ. ಕೆಲವೊಂದು ಸತಿ ಸಾಧ್ಯ ಆಗಲ್ಲ ಬೇರೆ ಬೇರೆ ಕಾರಣಗಳಿಗೆ. ಇವರೆಲ್ಲ ಒಳ್ಳೆ ಆ್ಯಕ್ಟರ್ಗಳನ್ನ ಗುಡ್ಡೆ ಹಾಕೊಂಡು ಒಂದು ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ಸೊ ಈ ಥರ ತುಂಬ ಒಳ್ಳೊಳ್ಳೆ ವಿಷಯಗಳಿದೆ. RJ ಪ್ರದೀಪ್ ಅವರು ನಿಮಗೆಲ್ಲ ಗೊತ್ತಿರೋಂಗೆ ತುಂಬ ಒಳ್ಳೊಳ್ಳೆ ವೆಬ್ ಸೀರೀಸ್ಗಳನ್ನ ಅಂದರೆ ಪಯನಿಯರ್ ಮಾಡಿದವರು ನಮ್ಮ ಇಂಡಸ್ಟ್ರಿಗೆ. ಅವರ ಪ್ರೊಡಕ್ಷನ್ ಹೌಸು ಈ ಮರ್ಯಾದೆ ಪ್ರಶ್ನೆ ಸಿನಿಮಾ ಮೂಲಕ ಬಂದಿದೆ. ತುಂಬ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ. ಸಕ್ಕ ಸ್ಟುಡಿಯೋ ಮತ್ತು ನಾಗರಾಜ್ ಸ್ವಾಮೀಜಿ ಅವರು ಇಬ್ರು ಒಂದು ಕಾಂಬೋ, ಒಂದು ಟ್ರೀಟ್ ಅನ್ಸುತ್ತೆ. ವಿಜುವಲಿನೂ ಕೂಡ ನಾಗರಾಜ್ ಅವರು ಚೆನ್ನಾಗಿ ಕಟ್ಕೊಟ್ಟಿರ್ತಾರೆ ಅನ್ನೋದೊಂದು ನಂಬಿಕೆ, ಮತ್ತು ಅದಕ್ಕೆ ಸಾಕ್ಷಿಯಾಗಿ ಈ ಟ್ರೈಲರೇ. ಈ ಟ್ರೈಲರು ಹೆಚ್ಚು ಜನರಿಗೆ ತಲುಪಬೇಕು. ಟ್ರೈಲರ್ ತಲುಪೋದೇ ಅಲ್ಲ, ನಾವೇನು ಇವತ್ತು ಬಂದಿದ್ದೀವಿ ಅಷ್ಟು ಜನ ಮೊದಲನೇ ದಿನನೇ ಬಂದು ಸಿನಿಮಾ ನೋಡೋಣ ಅಂತ ನಾನೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಟೀಮ್ ಹಾಕಿರುವಂಥ ಎಫರ್ಟ್ಸು, ಇವರೆಲ್ಲ ಗೆಲ್ಲಬೇಕು ಅನ್ನೋದು ತುಂಬ ಆಸೆ. ಅಂದರೆ ಪ್ರತಿಯೊಬ್ಬರು ಕೂಡ ಅವ್ರ ಕಂಪ್ಲೀಟ್ ವರ್ಕ್ನ ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ನಮ್ಮ ಮಂಜುನಾಥ್ ನಾಯ್ಡು ಅವ್ರನ್ನ ಪ್ಲೀಸ್ ವೇದಿಕೆ ಮೇಲೆ ಕರಿತೀನಿ. ಬಿಕಾಸ್ ಯೂಶಲಿ ಸೌಂಡ್ ಮಿಕ್ಸಿಂಗಿಗೆ ನಾವೆಲ್ಲ ಕೊಚ್ಚಿ ಹೋಗ್ತೀವಿ, ಚೆನ್ನೈ ಹೋಗ್ತೀವಿ, ಎಲ್ಲೆಲ್ಲ ಹೋಗ್ತೀವೋ. ಇಲ್ಲೇ ಉತ್ತರಹಳ್ಳಿಯಲ್ಲಿ ಒಂದು ಅದ್ಭುತವಾಗಿರುವಂಥ ಸ್ಟುಡಿಯೋ ಕಟ್ಟಿದ್ದಾರೆ. ಆ್ಯಂಡ್ ಅಮೇಝಿಂಗ್ ಆಗಿರುವಂಥ ಟೆಕ್ನಿಷಿಯನ್ ನಮ್ಮ ಕನ್ನಡದವರು. ಆ್ಯಂಡ್ ಟೆಕ್ನಿಕಲಿ ನಾವು ಬೇರೆ ನೋಡಿ ಅದನ್ನು ಅಳತೆ ಮಾಡಿದ್ರು ಕೂಡ ಇದು ಸಕದಾಗಿದೆ. ಸೊ ಓವರ್ ಆಲ್ ಆಸ್ ಎ ಪ್ಯಾಕೇಜ್ ಇವತ್ತು ಎಲ್ಲ ಸೇರಿ ಗೆಲ್ಲಬೇಕು ಅನ್ನೋದೊಂದು ಆಸೆ.
ಆ್ಯಂಡ್ ಇದು ನಮ್ಮ ಟೆಕ್ನಿಕಲ್ ಟೀಮ್. ಸೊ ಸಾಮಾನ್ಯವಾಗಿ ಒಂದು 12 ವರ್ಷದ ಹಿಂದೆ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಅಂದ್ಕೊಂಡು ಒಂದಿಷ್ಟು ವಿಚಾರಗಳನ್ನು ಕಲಿಯಕ್ಕೆ ಟ್ರೈ ಮಾಡಿ ಅರ್ಧಂಬರ್ಧ ಕಲಿತು ಇನ್ನೂ ಕಲಿತಾ ಈಗ ಒಂದು ಸಿನಿಮಾನ ಇವತ್ತು ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಸಖತ್ ಸ್ಟುಡಿಯೋ ಸಂಸ್ಥೆಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ಆ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಐ ಥಿಂಕ್ ಫ್ರಂಟ್ ಲೈನಲ್ಲಿರೋರಿಗೆಲ್ಲರಿಗೂ ಗೊತ್ತದು. ಸೊ ಯಾರು ನಂಬ್ತಾರೆ, ನಂಬಿ ಅದನ್ನು ಮುಂದುವರ್ಸಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹಾಗೆ ಅವ್ರು ನನ್ನನ್ನು ನಂಬಿದ್ರು, ನಾನು ಇವರನ್ನೆಲ್ಲ ನಂಬಿದ್ದೀನಿ. ಬಿಕಾಸ್ ಆಫ್ ಸೋನೈನಾ, ಬಿಕಾಸ್ ಅವರು ಒಂದು ಹೊಸ ಜರ್ನಿ ಶುರು ಮಾಡಬೇಕು ಅಂತ ಅನ್ಕೊಂಡಾಗ ಸುಮ್ಮನೆ ನಾವು ಜೆ ಪಿ ನಗರದಲ್ಲಿ ಸಾಕಷ್ಟು ಆಫೀಸ್ಗಳಿದೆ, ಪ್ರತಿದಿನ ಒಂದೊಂದು ಆಫೀಸ್ನಲ್ಲಿ ಒಂದು ಕೆಫೆಯಲ್ಲಿ ಕೂರ್ತಿದ್ವಿ. ಸೊ ಅದರಲ್ಲಿ ಸುಮ್ಮನೆ ಡಿಸ್ಕಷನ್ಸ್ ಮಾಡ್ತಾ ಕತೆ ಬಗ್ಗೆ ಹೇಳಿದಾಗ ಸಡೇ ಲೆಟ್ಸ್ ಡೂ ದಿಸ್ ಅಂತೆಲ್ಲ ಶುರು ಮಾಡ್ಕೊಂಡಿದ್ದು. ಇವತ್ತು ಅಮೇಸಿಂಗ್ ಆಗಿರೋಂಥ ಆ್ಯಕ್ಟರ್ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸು. ಆ್ಯಂಡ್ ಇಡೀ ಸಿನಿಮಾ ಇವತ್ತು ತುಂಬ ಕಂಫರ್ಟಬಲ್ ಆಗಿ ಖುಷಿ ಆರಾಮಾಗಿ ಇಲ್ಲಿದ್ದೀನಿ ಅಂತ ಹೇಳಿದ್ರೆ ನನ್ನ ಹಿಂದೆ ಇದ್ದಂಥ ಒಂದು ಫೋರ್ಸು ದಟ್ಸ್ ನಮ್ಮ ಲಿಖಿತ್. ಅಂದರೆ ಪಬ್ಲಿಕಲ್ಲಿ ಒಂದ್ಸತಿ ಮಾವ ಅಂದ್ಬಿಡ್ತಾನೆ, ಅದೊಂದು ಅಷ್ಟೇ ಬೇಜಾರು. ಬಟ್ ಅದರ್ವೈಸ್ ಅಷ್ಟು ಸ್ಟ್ರೆಸ್ನ ಅವನೊಬ್ಬ ಹ್ಯಾಂಡಲ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಲಿಖಿತ್. ನಲ್ಲಿ ಏನೋ ಒಂದು ಮಾಡ್ಲಿಕ್ಕೆ ಹೊರಟಿರ್ತೀವಿ ಅಂದರೆ ಒಬ್ಬ ವ್ಯಕ್ತಿಗೆ ಬೇಕಿರುವಂಥದ್ದು ಆತ್ಮಗೌರವ, ರೆಸ್ಪೆಕ್ಟ್, ಅಂದರೆ ಒಂದು ಸೆಲ್ಫ್ ರೆಸ್ಪೆಕ್ಟ್. ಪ್ರತಿಯೊಬ್ಬರಿಗೂ ಗೌರವ ಕೊಡಲೇಬೇಕು ಅಲ್ವಾ? ಯಾರಾದರೂ ಆಗಿರಲಿ, ಅದು ಏನು ಬೇಕಾದ್ರೂ ಮಾಡ್ತಿರ್ಲಿ, ಅವ್ರು ಆ್ಯಕ್ಚುಲಿ ಬೇಸಿಕ್ ಹ್ಯುಮ್ಯಾನಿಟಿ ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ. ಆ್ಯಂಡ್ ಈ ಡಿಫ್ರೆನ್ಸ್ ಏನು ನೋಡ್ತಿದ್ವಿ ಸೊಸೈಟಿಯಲ್ಲಿ ಇವತ್ತಿಗೂ ನೋಡ್ತಿದ್ವಿ. ಅಂದರೆ ಜನ ಯಾವ ಕೆಲಸ ಮಾಡ್ತಾರೆ, ಅವ್ರು ಯಾವ ರೀತಿ ಡ್ರೆಸ್ ಮಾಡಿದ್ದಾರೆ, ಯಾವ ಶೂ ಹಾಕಿದ್ದಾನೆ, ಯಾವ ಬಟ್ಟೆ ಹಾಕಿದ್ದಾನೆ, ಬೇಸ್ಡ್ ಆನ್ ದಟ್ ನಮ್ಮ ಟೋನ್ ಚೇಂಜ್ ಆಗುತ್ತೆ, ನಮ್ಮ ಮೆಂಟಾಲಿಟಿ ಚೇಂಜ್ ಆಗುತ್ತೆ. ಸೊ ಈ ಸಿನಿಮಾ ಮೂಲಕ ಹೇಳಕೊಟ್ಟಿರೋದು ಪ್ರತಿಯೊಬ್ಬರಿಗೂ ಮರ್ಯಾದೆನ ಫಸ್ಟ್ ಕೊಡಿ, ಪ್ರಪಂಚ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಆ ಥಾಟ್ನಲ್ಲಿ ಶುರುವಾಗಿದ್ದು ಒಂದು ಸಿನಿಮಾ. ಒಂದೇನೋ ಚಿಕ್ಕದ ಒಂದು ಕತೆ ಬಂತು, ಬರೀತಾ ಇದ್ದೆ. ಆಮೇಲೆ ನಾಗರಾಜ್ ಅವರು ಸಿಕ್ಕಿದ್ರು, ಈಗೇನೋ ಕತೆ ಹಿಂಗಿದೆ ಅಂತ ಹೇಳಿದೆ, ಸೂಪರ್ ಆಗಿದೆ, ಡೆವಲಪ್ ಮಾಡೋಣ ಅಂತ ಹೇಳಿ ಹಾಗೆ ಬರಿತಾ ಒಂದಿನ ಇಬ್ರು ಹಂಗೆ ಚಾಮರಾಜಪೇಟೆಯಲ್ಲಿ ಓಡಾಡ್ಕೊಂಡಿರ್ಬೇಕಾದ್ರೆ ಅನ್ನಿಸ್ತು, ಸರಿ ನೀವು ಡೈರೆಕ್ಟ್ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಹಾಗೆ ಶುರುವಾಗಿದ್ದು ಸಿನಿಮಾ. ಆ್ಯಂಡ್ ನಾಗರಾಜ್ ಅವರ ದೊಡ್ಡ ಫ್ಯಾನ್. ಅಂದರೆ ಅವರ ಪ್ರೀವಿಯಸ್ ಒಂದು ಮೈಕ್ರೋ ಮೂವಿ ನೋಡಿದ್ದೆ, ಅದರಲ್ಲಿದ್ದಂಥ ಅವ್ರದ್ದು ಅಬ್ಸರ್ವೇಷನ್ಸ್, ಅಂದರೆ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಕಣ್ಣಿಗೆ ಕಾಣಿಸುತ್ತೆ, ನಾವು ಬಿಟ್ಬಿಡ್ತೀವಿ, ಬಟ್ ಆ ಮನುಷ್ಯ ಅದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ತಾರೆ, ಪ್ರತಿಯೊಂದು ಅದನ್ನೆಲ್ಲ ಸೇವ್ ಮಾಡ್ಕೊಳ್ತಾರೆ ತಲೆಯಲ್ಲಿ. ಸೊ ಆ ಅಬ್ಸರ್ವೇಷನ್ ಸ್ಕಿಲ್ಸ್ ಆ್ಯಂಡ್ ಅವ್ರಿಗಿರುವಂಥ ಆಸ್ ಎ ಸಿನಿಮಾಟೋಗ್ರಾಫರ್ ಅವ್ರಿಗೊಂದು ಕೆಪಾಸಿಟಿ ಇದೆ, ಆಸ್ ಎ ರೈಟರ್ ಅವ್ರಿಗೊಂದು ಕೆಪಾಸಿಟಿ ಇದೆ, ಆ್ಯಂಡ್ ಆಸ್ ಎ ಡೈರೆಕ್ಟರ್ ತುಂಬ ವರ್ಷಗಳ ಮುಂಚೆನೇ ಅವ್ರು ಬರಬೇಕಿತ್ತು. ಬಟ್ ಹಲವಾರು ಕಾರಣಗಳು ಇಲ್ಲ, ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗ್ಲಿ ಬರೋಣ ಅನ್ನೋದಿತ್ತು. ಆ್ಯಂಡ್ ಫೈನಲಿ ನನ್ನ ನಿರ್ದೇಶಕ ನಾಗರಾಜ್ ಅವರು ಮೊದಲನೇ ಸಿನಿಮಾ. ಆ್ಯಂಡ್ ಅವರಿಗೆ ಫಸ್ಟ್ ಕೇಳಿದ್ದೆ, ಸರ್ ನಿಮ್ಗೆ ಏನೇನು ಬೇಕು ಹೇಳಿ ಅಂತ. ಟೆಕ್ನಿಕಲಿ ಒಂದು ಟೀಮ್ ಬೇಕಿತ್ತು, ಅದನ್ನ ಕಟ್ಟಿದ್ವಿ. ಆಮೇಲೆ ಒಂದು ತಂಡ ಬೇಕಿತ್ತು, ಅದಕ್ಕೆ ಸುನಯನ ಅವರ ಹೆಲ್ಪ್ ಕಡೆಯಿಂದ ಒಂದು ಒಳ್ಳೆ ಕಾಸ್ಟ್ನ ಜೊತೆಗೆ ಸೇರಿಸ್ಕೊಂಡ್ವಿ. ಕತೆ ಇತ್ತು, ಕಾಸ್ಟ್ ಇತ್ತು, ಅದಕ್ಕೇನು ಪ್ರೊಡಕ್ಷನ್ ಡಿಸೈನ್ ಬೇಕಿತ್ತು ಅದನ್ನ ಮಾಡಿದ್ವಿ. ಫೈನಲಿ ಸಿನಿಮಾನ ಮುಗಿಸಿದ್ದೀವಿ. ಆ್ಯಂಡ್ 22ನೇ ತಾರೀಕು ತಲುಪಿಸ್ತಿದ್ದೀವಿ. 21ನೇ ತಾರೀಕು ಒಂದು ಪ್ರೀಮಿಯರ್ ಮಾಡೋಣ ಅಂತ. ಸೊ ಎಲ್ಲರಿಗೂ ಒಂದ್ಸಲ ಈ ಸಿನಿಮಾ ತೋರಿಸೋಣ ಅನ್ನೋದು ಆಸೆ ಇದೆ. ಅದ್ರ ಜೊತೆಗೆ ಹೇಮಂತ್ ಅವರು ಟ್ರೈಲರ್ ನೋಡಿದಾಗ ತುಂಬ ಖುಷಿಪಟ್ಟು, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಬನ್ನಿ ನುಗ್ಗೋಣ ಅಂದ್ಬಿಟ್ಟು ಒಂದು ಎನರ್ಜಿ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇಡೀ ಕರ್ನಾಟಕದ ಎಲ್ಲ ಕಡೆಗೂ ಕೂಡ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು OTT ಯಾವತ್ತು ಬರುತ್ತೆ ನಮಗೂ ಗೊತ್ತಿಲ್ಲ, ಕಾಯಬೇಡಿ. ಫಸ್ಟ್ ಕ್ವಶನ್ ಕೇಳಿದ್ರೆ OTT-ನಾ ಅಂತ. ಹೌದು, ವೆಬ್ ಸೀರೀಸ್ ಮಾಡ್ತಿದ್ವಿ ನಿಜ, ಬಟ್ ಇವಾಗ ಮಾಡಿರೋದು ಥಿಯೇಟ್ರಿಕಲ್ ಸಿನಿಮಾ, ಪಕ್ಕಾ ಕಮರ್ಷಿಯಲ್ ಸಿನಿಮಾ, ಥಿಯೇಟ್ರಲ್ಲೇ ಬರ್ತಾ ಇದೆ ಇದು. ಅಂಡ್ ಕರ್ನಾಟಕದಲ್ಲಿ 100ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಇದು ಪ್ಲಾನ್ ಆಗ್ತಿದೆ. ಜೊತೆಗೆ ಎಲ್ಲ ದೇಶಗಳಲ್ಲೂ ಕೂಡ ಇದು ಒಂದು ವಾರ ಅಥವಾ 15 ದಿನ ಬಿಟ್ಟು ಬರಬೇಕು ಅನ್ನೋಂಥ ಒಂದು ಪ್ಲಾನ್ ಜೊತೆಗೆ ಬರ್ತಾ ಇದೀವಿ. ಎಲ್ಲರ ಕಡೆಯಿಂದ ಕೇಳೋದು ಒಂದೇ, ನಿಮ್ಮ ಸಹಕಾರ, ನಿಮ್ಮ ನಂಬಿಕೆ, ನಿಜವಾಗ್ಲೂ ನಂಬಿ ಒಳ್ಳೆ ಪ್ರಾಜೆಕ್ಟ್ಸ್ ಕೊಡ್ತೀವಿ. ಟ್ರೈಲರ್ ಭಾಳ ಅದ್ಭುತವಾಗಿದೆ. ನಾನು ಆ್ಯಕ್ಚುಲಾಗಿ ಸಿನಿಮಾ ಲ್ಯಾಂಡ್ಗೆ ಭಾಳ ದೂರ, ಆದರೂ ಹತ್ರ ಆಗಿ ಕರ್ಕೊಂಬಂದಿದ್ದಾರೆ. ನಾಗರಾಜ್ ಸ್ವಾಮೀಜಿ ನನಗೆ ರಿಲೇಷನ್ ಆಗಬೇಕು, ಹಾಗಾಗಿ ಬಂದೆ. ಮತ್ತು ಈ ಒಂದು ಚಿತ್ರದಕ್ಕೆ ನಮಗೆ ಫಸ್ಟ್ ಟೈಮ್ ಟೇಕ್ ಆಫ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಸಹಕಾರ ಕೊಡಿ ಅಂದರು. ಯಾವ ಥರ ಅಂತ ಕೇಳಿದವಾಗ ನಿಮ್ಮಲ್ಲಿ ಬ್ಯಾನರ್ಗಳನ್ನ ಇಡೋದು ಮತ್ತು ಸ್ವಲ್ಪ ಪ್ರಮೋಷನ್ಗೆ ಯಾವ ಥರ ಆಗುತ್ತೆ ಸಹಾಯ ಮಾಡಿ ಏನಾದ್ರು ಅಂದರು. ಸರಿ, ಆದ್ದರಿಂದ ಇವತ್ತು ಒಂದು ಸಣ್ಣ ಔತಣವನ್ನು ತಮಗೆಲ್ಲ ನಾನು ಕೊಡೋದಕ್ಕೆ ಏರ್ಪಾಡು ಮಾಡಿದ್ದೆ. ಅದೆಲ್ಲ ತಾವು ಇಷ್ಟಪಟ್ಟಿದ್ದೀರ ಅಂತ ಹೇಳ್ತೀನಿ. ಮತ್ತು ಈ ಒಂದು ಚೊಚ್ಚಲ ಚಿತ್ರ ಏನಾಗಿದೆ, ಎಲ್ಲ ಸ್ವಲ್ಪ ಏನಂತಾರೆ, ತುಂಬ ಟಾಪ್ ಸಿನೆ ಸ್ಟಾರ್ಸ್ ಯಾರಿದ್ದಾರೆ ಅವ್ರನ್ನ ಹಾಕ್ಕೊಂಡಂತಹ
ಸಾಮಾನ್ಯವಾಗಿರೋರನ್ನ ಮೇಲೆ ತರಬೇಕು ಅನ್ನೋ ಒಂದು ಪ್ರಯತ್ನ ಏನಿದೆ ಭಾಳ ಶ್ಲಾಘನೀಯ ಅಂತ ಹೇಳ್ತಾ ನಿಮ್ಮ ಟೀಮ್ಗೆ ಇದು ಸಕ್ಸಸ್ ಆಗಲಿ. ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ಅದು ಭಾಳ ಚೆನ್ನಾಗೂ ನಡೀತಾ ಇದೆ. ಉದಯವಾಯಿತು ನಮ್ಮ ಚೆಲುವ ಕನ್ನಡ ಚಿತ್ರರಂಗಕ್ಕೆ ಉಜ್ವಲ ನಿರ್ದೇಶಕರುಗಳು. ಎಷ್ಟೋ ಜನ ಅಷ್ಟು ಒಟ್ಟಿಗೆ ನೋಡಿ ನಿಜವಾಗಲೂ ಖುಷಿ ಆಯಿತು. ಒಂದೊಂದು ಸಿನಿಮಾ ನೋಡಿದಾಗಲೂ ಆ ನಿರ್ದೇಶಕರು ಈ ನಿರ್ದೇಶಕರು ಅನ್ಕೋತಿದ್ವಿ, ಮುಕ್ತಃ ಭೇಟಿ ಆಗಲಿಲ್ಲ. ಒಟ್ಟಿಗೆ ಸೇರಿಸಿದ್ದು ನೋಡಿನೇ ತುಂಬ ಖುಷಿ ಆಯಿತು. ಆ ಚಿತ್ರರಂಗ ಬೆಳೀತಿದೆ, ಈ ಚಿತ್ರರಂಗ ಬೆಳೀತಿದೆ, ಆ ಭಾಷೆ ಬೆಳೀತಿದೆ ಅಂತ ಬರೀ ಕೇಳಿ ಕೇಳಿ ಬೇಜಾರಾಗಿತ್ತು. ಎಲ್ಲ ಅಡೆತಡೆಗಳನ್ನು ದಾಟಿ ಇವತ್ತು ದಿವಸ ನಮಗೆ ನಮ್ಮ ನಿರ್ದೇಶಕರು ಕಾಡ್ತಿದ್ದಾರೆ. ಸಿನಿಮಾ ತಂದಿದ್ರೆ ಎಲ್ಲರೂ ಉತ್ಸುಕರಾಯಿತು, ಇವತ್ತೇ ತೋರಿಸ್ಬೋದಿತ್ತು ಅಲ್ವಾ? ಇನ್ನು ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳೋದು ಬೇಡ, ನೋಡಿದ ಮೇಲೇ ಮಾತಾಡೋದು ಒಳ್ಳೇದು ಅನಿಸುತ್ತೆ. ಒಟ್ಟಾರೆ ಅಚ್ಚುಕಟ್ಟಾದ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಯಾವುದೇ ರೀತಿ ಎಲ್ಲೂ ಒಂದು ಚಿತ್ರ ಮಾಡ್ತಿದ್ದೀವಿ, ಕೆಲವು ಚಿತ್ರ ಪಾಪ ಆಸೆ ಮತ್ತು ಇನ್ನೊಂದು ಇಲ್ಲತ್ತೆ, ಅಡೆತಡೆಗಳು ಸಿಕ್ಕಾಪಟ್ಟೆ. ಲೋ ಬಜೆಟ್ಟು ಅಂತ ಅಂದ್ಕೊಂಡು ಬೇರೆ ಬೇರೆ ಅಡೆತಡೆಗಳನ್ನು ದಾಟಿ ಬರೋದೇ ಬರೋ ದೊಡ್ಡ ಇದು. ಆದರೆ ಈ ಚಿತ್ರವನ್ನು ಎಲ್ಲೂ ಯಾವುದಕ್ಕೂ ಏನು ಕೊರತೆ ಇಲ್ಲದಂಗೆ ಮಾಡಿ ಮರ್ಯಾದೆ ಉಳಿಸ್ಕೊಂಡಿದ್ದಾರೆ ಮೇಕಿಂಗ್ನಲ್ಲಿ. ಇನ್ನು ಜನಗಳಿಂದ ನಾವು ಮರ್ಯಾದೆ ಪಡಿಬೇಕು. ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು ಈ ಚಿತ್ರದ ಜೊತೆ ನಾನು ಕೆಲಸ ಮಾಡಿದ್ದು. ನಾನೇನು ಹೇಳಿ ನಮ್ಮ ಯಜಮಾನ್ರೆಲ್ಲ ಹೇಳ್ಬಿಟ್ಟಿದ್ದಾರೆ. ಅಯ್ಯೋ, ನಾನು ತುಂಬ ಗೃಹಿಣಿ, ನನಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ನನ್ನ ಮಗ ಏನು ಮಾಡಿದ್ದಾನೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. 22ನೇ ತಾರೀಕು ಗೊತ್ತಾಗತ್ತೆ ನನಗೆ. ನನ್ನ ಮಗಳು, ನನ್ನ ಮಗ, ನನ್ನ ಯಜಮಾನ್ರು, ಅದೇ ನನ್ನ ಪ್ರಪಂಚ. ಅವ್ನ ಫ್ರೆಂಡ್ಸು, ಅಷ್ಟೇ ನನ್ನ ಪ್ರಪಂಚ. ಸೊ ನಾನು 22ನೇ ತಾರೀಕಿಗೋಸ್ಕರ ಕಾಯ್ತಾ ಇದ್ದೀನಿ. ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ನಿಮ್ಮ ಬೆಂಬಲಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ತುಂಬ ಖುಷಿ ಆಗ್ತಾ ಇದೆ. ಸಿನಿಮಾ ಬಗ್ಗೆ ಎಲ್ಲ ಆಲ್ರೆಡಿ ಹೇಳಿದ್ದಾರೆ. 2 ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ಎಲ್ಲ ಜನರುಗಳ ಪ್ರೀತಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಟ್ರೈಲರ್ ನೋಡಿದ್ರಿ, ತುಂಬ ಖುಷಿ ಆಯಿತು ಅಂದ್ಕೊಳ್ತೀನಿ. ಇದೇ ರೀತಿ ನಿಮ್ಮ ಪ್ರೀತಿ 22ನೇ ತಾರೀಕು ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ನನಗೆ ಅನ್ಸಂಗೆ ಒಂದು ಒಳ್ಳೆ ತಂಡ ಕಟ್ಟಿದ್ದಾರೆ, ಅದೊಂದೇ ಅನ್ಸೋದು ನನಗೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲರದು. ಎವ್ರಿ ಒನ್ ಎಲ್ಲರದು ತುಂಬ ಕಾಂಟ್ರಿಬ್ಯೂಷನ್ ವರ್ಕ್ ಕಾಣಿಸುತ್ತೆ. ಆ್ಯಂಡ್ ನಮಗೆ ಕ್ಯಾಮ್ರಾ ಹಿಂದೆಗಡೆ ಇರೋ ಕೆಲವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಲೈಟ್ ಆಫೀಸರ್ಸ್, ಕ್ಯಾಮ್ರಾ ಆಫೀಸರ್ಸ್ ಆ್ಯಂಡ್ ನನ್ನ DOP ಅಸೋಸಿಯೇಟ್ಸ್ ಆ್ಯಂಡ್ ಕ್ರೇನ್ ಆಫೀಸರ್ಸ್ ಎಲ್ರಿಗೂ ತುಂಬ ಧನ್ಯವಾದ. ನನ್ನ ಹಾಸ್ಟೆಲ್ ಹುಡುಗರಲ್ಲಿ ನೋಡಿರ್ತೀರ, ಅಲ್ಲಿ ಒಂದೇ ರೂಮಲ್ಲಿ ಇದ್ದು ಒಂದು 5 ವರ್ಷ ಕಾಲ ಕಳೆದು ಈಗ ರಷ್ಯಾದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರೆಲ್ಲ ಸುತ್ತಾಡಿದ್ದೀನಿ. ಸೊ ಅದರಲ್ಲಿ ನೀವೇನು ಶೇಡ್ ನೋಡಿದ್ದೀರಾ ಅದಕ್ಕೆ ಡೆಡ್ ಆಪೋಸಿಟ್ ಇದು. ಸೊ 22ನೇ ತಾರೀಕು ನಾನು ಸಿನಿಮಾ ನೋಡ್ಬೇಕು ನಿಮ್ಮ ಜೊತೆನೆ. ಸೊ ಎಲ್ಲರೂ ಬಂದು ಎನ್ಕರೇಜ್ ಮಾಡಿ. ರೀಸೆಂಟಾಗಿ ನಂದೊಂದು ಸಿನಿಮಾ ರಿಲೀಸ್ ಆಗಿತ್ತು, ಮರ್ಫಿ ಅಂತ. ಅದಕ್ಕೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕಂಟೆಂಟ್ ಇಲ್ಲ ಅಂತ ಯೂಶಲಿ ಏನು ಆ್ಯಕ್ಚುಲಿ ನಾವು ಕೇಳ್ತಾ ಇದ್ವಿ, ಅದಕ್ಕೊಂದು ಒಳ್ಳೆ ಉತ್ತರ ಕೊಡಬೇಕಂತ ನಾನು ಆ್ಯಕ್ಚುಲಿ ಮರ್ಫಿನ ಮಾಡಿದೆ ಪ್ರದೀಪ್ ಸರ್ ಜೊತೆಗೆ ಸೇರಿ. ಅದೇ ಒಂದು ಹಾದಿಯಲ್ಲಿ ಮರ್ಯಾದೆ ಪ್ರಶ್ನೆ ಅಂತ ಬರ್ತಾ ಇದೆ. ಇದು ಅದೇ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡುವಂಥ ಒಂದು ಸಿನಿಮಾ ಇದು. ನೀವು ಟ್ರೈಲರಲ್ಲಿ ನೋಡಿರ್ತೀರಾ, ಒನ್ ಸೈಡ್ ಆಫ್ ಮಿಡಲ್ ಕ್ಲಾಸ್ ಅವರ ಕಷ್ಟ ಸುಖಗಳೆಲ್ಲ ನೋಡಿರ್ತೀರಾ. ಅದೇ ರೀತಿ ಬೆಂಗಳೂರಿಗೆ ಇನ್ನೊಂದು ಸೈಡ್ ಇದೆ, ಅದು ಮೇ ಬಿ ಸೆಂಟ್ರಲ್ ಬ್ಯಾಂಗ್ಳೂರ್ ಆಗಿರ್ಬೋದು, ಇಂದಿರಾನಗರ್ ಸೈಡ್ ಆಗಿರ್ಬೋದು. ಅವ್ರಿಗೂ ಏನು ಈಸಿಯಾಗಿ ಏನೂ ಸಿಗಲ್ಲ, ಅವ್ರಿಗೂ ಅವ್ರದೇ ಆದ ಒಂದು ಕಷ್ಟ ಇರುತ್ತೆ. ಸೊ ಈ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ, ಲೈಕ್ ವಿ ಆಲ್ವೇಸ್ ಸೇ ದೇರ್ ಆರ್ 2 ಸೈಡ್ ಫಾರ್ ದ ಸ್ಟೋರೀಸ್. ಸೊ ಮರ್ಯಾದೆ ಪ್ರಶ್ನೆಯಲ್ಲಿ ಆ 2 ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ ಅದು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಸಿನಿಮಾದಲ್ಲಿ ಅವಾಗಿಂದ ಮಾತಾಡ್ತಾ ಇದೀವಿ, ಲೋ ಬಜೆಟ್ ಸಿನಿಮಾ, ಹೈ ಬಜೆಟ್ ಸಿನಿಮಾ. ಬಟ್ ನಮ್ಮ ಮರ್ಯಾದೆ ಪ್ರಶ್ನೆ ಹಂಗಲ್ಲ, ನಮ್ದು ಎಕ್ಸಾಕ್ಟ್ ಬಜೆಟ್ ಸಿನಿಮಾ. ಶೂಟಿಂಗಿನ ಪ್ರತಿ ಹಂತದಲ್ಲೂ ನನಗೆ ಗೊತ್ತು ಈ ಶಾರ್ಟ್ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಈ ಶಾರ್ಟ್ ಹಾಕ್ತಾರೆ ಅಂತ. ಯಾಕಂದ್ರೆ ಇಲ್ಲಿ ವೇಸ್ಟ್ ಆಗೋ ಶಾರ್ಟೇ ಇಲ್ಲ. ಸೊ ಸರಿಯಾದ ನಿರ್ಮಾಪಕನಿಗೆ ಸರಿಯಾದ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ ಮರ್ಯಾದೆ ಪ್ರಶ್ನೆ ಸಾಕ್ಷಿ. ನಾವು ಯಾಕಂತ ಹೇಳಿದ್ರೆ ಸಖತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ನಾವು ಅವರ ವೆಬ್ ಸೀರೀಸ್ ಶುರುವಾದಾಗ, ಲೂಸ್ ಕನೆಕ್ಷನ್ ಶುರುವಾದಾಗ
ಒಂದು ಹೊಸ ಥರದ್ದು ಏನೋ ಒಂದು ನೋಡಿದ್ವಿ. ನಮ್ಗೆ ಅವಾಗ ಇನ್ನೂ ವೆಬ್ ಸೀರೀಸ್ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಗೊತ್ತಿರಲಿಲ್ಲ. ಅಂಥ ಟೈಮಲ್ಲಿ ಒಂದು ಹೊಸತನವನ್ನು ತೋರಿಸಿದ್ದು ಸಖತ್ ಸ್ಟುಡಿಯೋ. ಅವಾಗ ನಮ್ಗೆ ಅನ್ಸೋದು ನಾವು ನಟರಾಗಿ ಬಂದಾಗ ಈ ಥರದ್ದು ಏನಾದರೂ ಒಂದು ಹೊಸ ರೀತಿ ಆಗ್ಬೇಕಾದ್ರೆ ನಾವು ಅದರ ಭಾಗ ಆಗಬೇಕು ಅನ್ನೋದು. ಆದರೆ ಅದಕ್ಕೆ ಆ ಕನಸಿಗೆ ಸರಿಯಾಗಿ ಸಖತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ಸಿನಿಮಾ ಮಾಡಬೇಕಾದ್ರೆ ಇವತ್ತು ಆ ಸಿನಿಮಾದ ಒಂದು ಭಾಗ ಆಗೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಸೊ ನಾನು ಅದಕ್ಕೆ ಯಾವಾಗಲೂ ನಮ್ಮ ಪ್ರದೀಪ್ ಸರ್ಗೆ ಚಿರಋಣಿ. ಇಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಸುದೀಪ್ ಅಣ್ಣ ನಮ್ಮನ್ನೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದು, ಮತ್ತೆ ಟ್ರೈಲರ್ ನೋಡಿ ನಿಜವಾಗ್ಲೂ ಹಾರ್ಟ್ ಬೀಟ್ ಇನ್ನೂ ಕಮ್ಮಿ ಆಗಿಲ್ಲ. ಸೊ ಮಾತನಲ್ಲಿ ಒಂದು ಸ್ವಲ್ಪ ತದಬೆ ಅಂದರೆ ಕ್ಷಮಿಸ್ಬಿಡಿ. ಮೊದಲನೇದಾಗಿ ನಾನು ನನ್ನ ಗಾಡ್ ಫಾದರ್ಗಳಾದ ಎಸ್ ವಿ ಬಾಬು ಅವರು ಮತ್ತು ಶಿವಮಣಿ ಅವ್ರನ್ನ ನೆನೆಸ್ಕೊತೀನಿ. ಏನೋ ಅವ್ರನ್ನ ನೆನೆಸ್ಕೊಬೇಕು ಅಂತ ಅನ್ನಿಸ್ತು. ಯಾಕಂದರೆ ಇದೊಂಥರ ನನ್ನ ಡೆಬ್ಯೂ ಫಿಲಮ್ ಮಾಡಿದವ್ರ ಥರನೇ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಅದೇ ಥರ ಖುಷಿ ಆಗ್ತಾ ಇದೆ. ಅದಾದ ನಂತರ ಒಂದು 15 ವರ್ಷ ಮಣ್ಣೊತ್ತಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಹೊಸ ರಾಕೇಶ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ನಾಟಕೀಯ ಅನ್ನಿಸ್ಬೋದು, ಬಟ್ ಹಾರ್ಟ್ಲಿ ಎದೆ ಮುಟ್ಕೊಂಡು ಹೇಳ್ತೀನಿ, ಸತ್ಯ. ಅವರು ನನಗೆ ಗಾಡ್ ಫಾದರ್ಸ್ ಅಂದರೆ ಈ ಸಿನಿಮಾದಿಂದ ನನಗಿಬ್ರು ಗಾಡ್ಸ್ ಆ್ಯಂಡ್ ಬ್ರದರ್ಸ್ ಸಿಕ್ಕಿದ್ದಾರೆ, ಪ್ರದೀಪ್ ಅವರು ಮತ್ತು ನಾಗರಾಜ್ ಅವರು. ಯಾಕಂದರೆ ನನ್ನ ಪಾತ್ರ ಏನಿದೆ ಅದನ್ನು ಅವ್ರು ಡಿಸೈನ್ ಮಾಡೋದಾಗ್ಬೋದು, ಜಸ್ಟ್ ಒಂದು ಹಣೆ ಮೇಲೆ ಒಂದು ನಾಮ ಇಡೋದಾಗ್ಬೋದು, ವರ್ಕ್ಶಾಪ್ ಮಾಡಿಸಿದಾಗ್ಬೋದು, ನನ್ನ ಆ ಪಾತ್ರದೊಳಗೆ ಹೆಂಗೆ ಇನ್ವಾಲ್ವ್ ಮಾಡಬೇಕು ಅಂತ ಅವ್ರು ಮಾಡಿದ ಪ್ರಯತ್ನ ಆಗ್ಬೋದು. ಅದಷ್ಟೇ ಅಲ್ಲ, ಸ್ಟಾರ್ಟಿಂಗಿಂದಾನೇ ಪ್ರೀ ಪ್ರೊಡಕ್ಷನಲ್ಲೇ ಯಾವ ಥರ ಪ್ರಮೋಷನ್ ಮಾಡಬೇಕು, ಯಾವ ರೀತಿ, ಆ್ಯಂಡ್ ಅವರ ಪ್ರೊಡಕ್ಷನ್ ಪ್ಲಾನಿಂಗ್ ಯಾವ ಥರ ಇದೆ ಅಂದರೆ ಮೋಸ್ಟ್ ಆಫ್ ದ ಜಾಗಗಳಲ್ಲಿ ಕ್ಯಾರವಾನ್ ಎಲ್ಲ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಅವ್ರ ಮೀಟಿಂಗಲ್ಲೇ ಯಾರ್ಯಾರು ಆರ್ಟಿಸ್ಟ್ಗೆ ಕ್ಯಾರವಾನ್ಗೆ ಹೋಗೋಕ್ಕೆ ಯಾವ್ಯಾವ ಟೈಮಲ್ಲಿ ಹೋಗ್ಬೇಕು, ಯಾರ್ಯಾರನ್ನ ಕೂಡಿಸ್ಬೇಕು, ಒಂದು ಚೂರು ಯಾವ ಆರ್ಟಿಸ್ಟ್ಗಳಿಗೂ ಸ್ಟ್ರೆಸ್ ಅನ್ನೋದಾಗಲಿ ಏನೂ ಆಗಿಲ್ಲ. ಇನ್ನೇನಕ್ಕೆ ನಾನು ಅವ್ರನ್ನ ಇನ್ನೊಂದು ರೀಸನ್ ಏನಕ್ಕೆ ಅವ್ರನ್ನ ಗಾಡ್ಸ್ ಆ್ಯಂಡ್ ಬ್ರದರ್ಸ್ ಅಂತೀನಂದರೆ ನನ್ನ ಒಂದು ಹೊಸ ರಾಕೇಶ್ ಆಗಿ ಮಾಡಿದ್ದಾರೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಶೂಟಿಂಗ್ ಆದ ತಕ್ಷಣ ಅವ್ರು ಬಿಟ್ಟಿಲ್ಲ ನನ್ನ. ಮುಂದೆ ಯಾವ ಥರ ನಾನು ಸಿನಿಮಾನ ನೋಡಬೇಕು, ಯಾವ ಥರ ನನ್ನ ಪರ್ಸೆಪ್ಷನ್ ಇರಬೇಕು, ಯಾವ ಥರ ಒಂದು ಸಿನಿಮಾನ ಸೆಲೆಕ್ಟ್ ಮಾಡಬೇಕು, ಅದು ಎಲ್ಲದರಲ್ಲೂ ಗೈಡ್ ಮಾಡ್ಕೊಂಡೇ ಬಂದಿದ್ದಾರೆ. ಬಹುಶಃ ನಾನು ಗೆದ್ರೆ ಅತ್ಯಂತ ಅವ್ರು ಗೆದ್ದಷ್ಟೇ ಖುಷಿ ಪಡೋ ವ್ಯಕ್ತಿಗಳಲ್ಲಿ ಅವರಿಬ್ರು ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಈ ಸಿನಿಮಾದಲ್ಲಿ ನನ್ನ ಹೆಸರು ಲಕ್ಕಿ ಅಂದರೆ ಲಕ್ಷ್ಮಿ ಅಂತ. ಅವಳ ಜಗತ್ತೇ ಅವ್ರ ಅಪ್ಪ ಅಮ್ಮ, ಅವ್ರ ಅಣ್ಣ ಮತ್ತು ಅವಳು ಪ್ರೀತಿಸ್ತಾ ಇರೋ ಹುಡುಗ ಅಷ್ಟೇ. ಅವಳ ಪ್ರಪಂಚನೇ ಅಷ್ಟು. ಮತ್ತು ಅವಳಿಗೇನು ದೊಡ್ಡ ಆಸೆ ಇಲ್ಲ, ದೊಡ್ಡ ಆಂಬಿಷನ್ ಇಲ್ಲ, ಚಿಕ್ಕ ಚಿಕ್ಕ ಆಸೆ. ಆದರೆ ಆ ಚಿಕ್ಕ ಚಿಕ್ಕ ಆಸೆನ ಅವಳೇ ಈಡೇರಿಸ್ಕೋಬೇಕು ಅಂತ ಅವಳೇ ಕೆಲಸ ಮಾಡ್ತಾಳೆ, ನಿಯತ್ತಿಂದ ಕೆಲಸ ಮಾಡ್ತಾಳೆ, ಅದೇ ಸ್ವಾಭಿಮಾನದಿಂದ ಕೆಲಸ ಮಾಡ್ತಾಳೆ. ಈ ಟ್ರೇಲರಲ್ಲಿ ನೋಡಿದ್ರಿ, ಡೌನ್ ಪೇಮೆಂಟೇ ಇಷ್ಟ, ಮುಂದಿನ ತಿಂಗಳಿಂದ ನಾನು ಕೊಡ್ತೀನಿ ಅಂತ. ಒಂದಿಷ್ಟು ಸ್ಟೀರಿಯೋಟೈಪ್ಗಳಿದೆ, ಅಂದರೆ ಅದು ನಿಜಾನೂ ಇರ್ಬೋದು. ಹುಡುಗಿ ಬರ್ತಾಳೆ, ಹುಡುಗನ ಯೂಸ್ ಮಾಡ್ಕೊಂಡು ಹೋಗ್ತಾಳೆ, ಹಂಗೂ ಇರ್ಬೋದು. ಬಟ್ ಇದು ಈ ಥರನೂ ಇರ್ತಾರೆ. ಅಂದರೆ ಕೆಲವ್ರು ಬರೋದು ಬದುಕು ಕಟ್ಕೊಳ್ಳೋದಕ್ಕೆ, ಅಂದರೆ ಒಂದು ಗೂಡನ್ನ ಕಟ್ಕೊಳ್ಳೋದಕ್ಕೆ. ಲಕ್ಕಿ ನನ್ನ ಜೊತೆ ತುಂಬ ರೆಸನೇಟ್ ಆಗಿದ್ದು, ಯಾಕೆಂದರೆ ನಂಗೆ ತುಂಬ ನಮ್ಮ ಅಮ್ಮ ಕಾಣಿಸ್ತಾರೆ ಅದರಲ್ಲಿ. ಲಿಟ್ರಲಿ ಅಪ್ಪಂಗೆ ಏನೂ ಇರಲಿಲ್ಲ. ಅಂದರೆ ಎಲ್ಲ ಹುಡುಗಿರು ಬರೋದು ದುಡ್ಡಿದ್ಯಾ, ಕೆಲಸ, ಒಳ್ಳೆ ಕೆಲಸ ಇದೆಯಾ ಅಂತ ಎಲ್ಲ ನೋಡ್ಕೊಂಡು ಬರೋದು. ಸೊ ಆ ಒಂದು ರೀತಿಲಿ ನನಗೆ ತುಂಬ ರಿಲೇಟಬಲ್ ಅಂತ ಅನಿಸ್ತು ಲಕ್ಕಿ ಪಾತ್ರ. ಆಮೇಲೆ ಇದರಲ್ಲಿ ನಾನೊಬ್ಳು ಸೇಲ್ಸ್ ಗರ್ಲ್, ಅದ್ರ ಬಗ್ಗೆ ಯಾವುದೇ ಕೀಳರಿಮೆ ನನಗಿಲ್ಲ, ಅಂದರೆ ಲಕ್ಕಿಗಿಲ್ಲ. ಕೀಳರಿಮೆ ಯಾರೋ ತೋರಿಸಿದ್ರೆ ಅವಳು ಕೆಟ್ಟ ಕೋಪ ಬರುತ್ತೆ, ಅದನ್ನು ತಡ್ಕೊಳ್ಳೋ ವ್ಯವಧಾನ ಅವಳಿಗಿಲ್ಲ. ಮತ್ತು ಅದನ್ನೆಲ್ಲ ಇದರಲ್ಲಿ ಮಾಲಲ್ಲಿ ಕೆಲಸ ಮಾಡ್ತಾಳೆ ಲಕ್ಕಿ. ಸೊ ನಾವು ಮಾಲ್ ಅಂದ ತಕ್ಷಣ ನಮಗೆ ಒಂಥರ ಜಟಿ ಲೈಟ್ಸು, ಒಂಥರ ಬಣ್ಣ ಬಣ್ಣ ಬಟ್ಟೆ, ಮೇಕಪ್ ಅಂಥದ್ದೇ ಬರೋದು. ಬಟ್ ಅಲ್ಲಿ ಕೆಲಸ ಮಾಡ್ತಿರೋರ ಪರ್ಸ್ಪೆಕ್ಟಿವ್ ಹಂಗಿರಲ್ಲ. ಮಾಲಲ್ಲೇ ಕೆಲಸ ಮಾಡ್ತಿರೋರ ಪರ್ಸ್ಪೆಕ್ಟಿವ್ ಸ್ವಲ್ಪ ತುಂಬ ಬೇರೆ ಥರ ಇರುತ್ತೆ. ನಮ್ಗೆ ಯಾರೋನ ತೋರಿಸೇ ಇಲ್ಲ ಅಥವಾ ನಾನು ನೋಡಿಲ್ಲ. ಆ್ಯಂಡ್ ಐ ಗಾಟ್ ದ ಆಪರ್ಚುನಿಟಿ ಸಿನಿಮಾ ಮೂಲಕ ಅಲ್ಲಿ ಒಳಗಡೆ ಕೆಳಗಡೆ ಹೋಗಿ ಮಾಲಲ್ಲಿ ಕಲರ್ಸ್ ಕಾಣಿಸೋದು ವರ್ಸಸ್ ಕೆಳಗಡೆ ಇರೋ ಒಂಥರ ಗ್ರೇ ಏರಿಯಾ ತುಂಬ ವಿಭಿನ್ನವಾಗಿದೆ. ಅಂದರೆ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು, ವಿಭಿನ್ನ ಅಲ್ಲ. ಸೊ ಆ ಒಂದು ಪಾತ್ರನಲ್ಲಿ ಅಭಿನಯ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ನವೆಂಬರ್ 22 ನಮ್ಮ ಸಿನಿಮಾ ನೋಡಿ ಎಲ್ಲ ಭಾಳ ಮಜಾ ಕೇಳಿದ್ರೆ. ಆ್ಯಕ್ಚುಲಿ ನನಗೆ ಭಾಳ ಇಷ್ಟ ಆಗಿದೆ ಅಂದರೆ ಮರ್ಫಿ ನಾನು ನೋಡಿದೆ. ನಾನು ಬೇರೆ ಯಾವುದೂ ಸಿನಿಮಾ ನೋಡಿರಲಿಲ್ಲ, ನಮ್ಮ ಪ್ರಭು ಅವ್ರದ್ದು ಮರ್ಫಿ ನೋಡಿದೆ. ಅದಾದಮೇಲೆ ನಮ್ಮ ಸಿನಿಮಾದಲ್ಲಿ ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ ಇದೆ. ಆ್ಯಕ್ಚುಲಿ ಅದು ಒಂದು ಲೈಕ್ ಅಬ್ಬಪ್ಪ, ಆ್ಯಕ್ಟ್ರದು ಒಂದು ಸಿನಿಮಾ ಮತ್ತು ಇನ್ನೊಂದು ಸಿನಿಮಾದಲ್ಲಿ ಒಂದು ವೇರಿಯೇಷನ್ ಇರಬೇಕಲ್ಲ, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಈ ಸಿನಿಮಾದಲ್ಲಿ ಆ ಸಿನಿಮಾಗೂ ಸಂಬಂಧನೇ ಇಲ್ಲ ಎಲ್ಲುವೆ. ಲೈಕ್ ಕೂತ್ಕೊಂಡು ನೋಡೋದ್ರಿಂದ ಹಿಡಿದು ನಿಂತ್ಕೊಳ್ಳೋದು ತನಕ ಎವ್ರಿಥಿಂಗ್ ಇಸ್ ನ್ಯೂ ಆ್ಯಂಡ್ ಡಿಫ್ರೆಂಟ್, ಅಮೇಝಿಂಗ್, ಸೂಪರ್ ಆಗಿ ಮಾಡಿದ್ದೀರಾ. ಆಮೇಲೆ ಶೈನ್ ಶೆಟ್ಟಿ ಅವರು ನಮ್ಮ ಸಿನಿಮಾಗೋಸ್ಕರ ಬಹಳ ಕಷ್ಟ ಬಿದ್ದು ಪ್ಯಾಕ್ಸ್ ಎಲ್ಲ ಮಾಡಿದ್ರು. ಈಗ ಸಿನಿಮಾದು ಅಂದರೆ ನಮ್ಗೆಲ್ರಿಗೂ ಗೊತ್ತಾಗ್ಬಿಟ್ಟಿದೆ ನಾವು ತುಂಬ ಚೆನ್ನಾಗಿ ಮಾಡಿದೀವಿ ಅಂತ ಆ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಅದಾದ್ಮೇಲೆ ಅವ್ರು ಸ್ವೀಟ್ ತಿಂದು ಸಿಕ್ಕಾಬಿಟ್ಟು ಸ್ವೀಟ್ ಆಗಿದ್ದಾರೆ. ಬಂದು ಜಿಮ್ಗೆ
ಮಜಲ್ 360 ಕಾಯ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸಿನಿಮಾ ನವೆಂಬರ್ 22ಕ್ಕೆ ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಇನ್ನೊಬ್ಬರ ಸಿನಿಮಾನನ್ನು ನಮ್ಮ ಸಿನಿಮಾ ಅನ್ನುವಂತೆ ಸೆಲೆಬ್ರೇಟ್ ಮಾಡೋದು, ಇನ್ನೊಬ್ಬ ಡೈರೆಕ್ಟ್ರನ್ನ ಕರೆತಂದು ವೇದಿಕೆ ಮೇಲೆ ನಿಲ್ಲಿಸಿ ಗೌರವಿಸೋದು, ಅವರ ಬೆಂಬಲಕ್ಕೆ ನಿಲ್ಲೋದು ನಿಜವಾಗ್ಲೂ ಶ್ಲಾಘನೀಯ ಕೆಲಸ. ಅದಕ್ಕೆ ಅಭಿನಂದನೆಗಳು ಡೈರೆಕ್ಟ್ರಿಗೆ ಹಾಗೂ ಪ್ರೊಡ್ಯೂಸರ್ಗೆ ಇಬ್ಬರಿಗೂ. ನಿಮ್ಮೆಲ್ರಿಗೂ ಧನ್ಯವಾದಗಳು. ಇಲ್ಲಿ ನಮ್ಮ ಸಿನಿಮಾ ಬೆಂಬಲಕ್ಕೆ ನಿಂತಿದ್ದಕ್ಕೆ. ಹೀಗೆ ಎಲ್ಲರ ಒಗ್ಗಟ್ಟು ಹೀಗೆ ಮುಂದುವರಿಲಿ. ಕನ್ನಡ ಚಿತ್ರರಂಗ ಹೀಗೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಅಂತ ನನ್ನ ದೃಢವಾದ ನಂಬಿಕೆ. ಮೂರನೇದಾಗಿ ಕಿಚ್ಚ ಸುದೀಪ್ ಅವ್ರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು, ತಂಡದ ಪರವಾಗಿ ಧನ್ಯವಾದಗಳು. ಟ್ರೇಲರ್ ಬಿಡುಗಡೆ ಮಾಡಿದ್ದಕ್ಕೆ ಆ್ಯಂಡ್ ನನ್ನ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡಿದ್ದಕ್ಕೆ. ಎಲ್ರಿಗೂ ನನ್ನ ಮೇಲೆ ತುಂಬ ಪ್ರೀತಿ ಅನ್ನೋದು ತುಂಬ ಎದ್ದು ಕಾಣ್ತಾ ಇದೆ, ಶೈನಿಂದ ಹಿಡಿದು ಪೂರ್ಣವರೆಗೂ. ಅದು ಪ್ರೊಫೆಷ್ನಲಿ. ಆದರೆ ಪರ್ಸ್ನಲಿ ಈ ಪಾತ್ರದ ಬಗ್ಗೆ ಹೇಳಬೇಕು. ನಾನು ಸತೀಶನ್ ಪಾತ್ರ ಮಾಡ್ತಾ ಇದ್ದೀನಿ, ಒಂದು ಫುಡ್ ಡೆಲಿವರಿ ಬಾಯ್ ಮಾಡ್ತಾ ಇದ್ದೀನಿ. ಎಲ್ಲರೂ ಅದನ್ನು ರಿಲೇಟ್ ಮಾಡ್ಕೊಳ್ಬಹುದು ಇನ್ ಅ ಸ್ಟ್ರೇಂಜ್ ಕೈಂಡ್ ಆಫ್ ವೇ. ನಾವೆಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು. ಮೋಸ್ಟ್ ಆಫ್ ಅಸ್ ಇಲ್ಲಿ ಬಂದಿರೋರು, ಇಲ್ಲಿ ನೆರೆದಿರೋರು ಎಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು. ಸೊ ನಮಗೆ ದುಡ್ಡಿನ ಬೆಲೆ ಏನು, ದುಡ್ಡಿಗೆ ಬೆಲೆ ಇರುತ್ತೆ, ಏನು ಕಿಮ್ಮತ್ತಿರುತ್ತೆ ಅನ್ನೋದಂತೂ ಗೊತ್ತೇ ಇರುತ್ತೆ. ಆದರೆ ದುಡ್ಡಿಗಿಂತ ಜಾಸ್ತಿ ನಮಗೆ ಮುಖ್ಯವಾದ ಮರ್ಯಾದೆ ಅನ್ನೋದನ್ನು ಚಿಕ್ಕ ವಯಸ್ಸಿಂದ ಬೆಳೆಸಿರ್ತಾರೆ ಮನೆಯಲ್ಲಿ. ಹೇಳಿ ಕಲಿಸಿರ್ತಾರೆ ನಮಗೆ. ದುಡ್ಡು ಇವತ್ತು ಹೋದರೆ ನಾಳೆ ಗಳಿಸ್ಕೊಳ್ಬಹುದು, ಮರ್ಯಾದೆ ಇವತ್ತು ಹೋದರೆ ನಾಳೆ ಬರೋಲ್ಲ ಅಂತ. ಸೊ ಮರ್ಯಾದೆಗೆ ಅಂಜಿ ಬೆಳೆಯೋ ಮನೆತನದಿಂದ ನಾನು ಬಂದಿದ್ದೀನಿ. ಅದು ನನಗೆ ಪಾತ್ರಕ್ಕೆ ತುಂಬ ಸನಿಹ ಅಂತ ಅನ್ನಿಸ್ತು, ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು. ಇಂಥ ಪಾತ್ರ ಬರೆದಿರೋದಕ್ಕೆ ಆ್ಯಂಡ್ ಇಂಥ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪ್ರದೀಪ ಆ್ಯಂಡ್ ನಾಗರಾಜ್ ಇಬ್ರಿಗೂ. ಸುನೇನಾಗೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಟ್ಸ್ ಅ ವೆರಿ ಸ್ಮಾಲ್ ಕಾಂಟ್ರಿಬ್ಯೂಷನ್ ಇನ್ ಅ ವೆರಿ ಗುಡ್ ಫಿಲ್ಮ್ ದಟ್ ಐ ಆಮ್ ಪಾರ್ಟ್ ಆಫ್. ಸೊ ಈ ಸಿನಿಮಾದಲ್ಲಿ ನಾನೊಂದು ಅಂಶ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಆ್ಯಂಡ್ ಆಲ್ ಆಫ್ ದೀಸ್ ಗೈಸ್ ನನಗೆ ರೇಗಿಸ್ತಾರೆ, ಇದೆಲ್ಲ ಮಾಡ್ತಾರೆ, ಸೀನಿಯರನ್ನು ಮರ್ಯಾದೆ ಬಿಟ್ಬಿಟ್ಟು. ಬಟ್ ಸ್ಟಿಲ್ ನಾನು ಇಂಡಿವಿಜುವಲಿ ನಾನು ತುಂಬ ಮೆಚ್ಚುವಂಥ ನಟರು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪ್ರತಿಯೊಬ್ಬ ನಟರು ಅದ್ಭುತವಾದ ನಟರು. ಇಂಥ ಅದ್ಭುತವಾದ ನಟರ ಜೊತೆಗೆ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಆಲ್ ದ ಟೆಕ್ನಿಷಿಯನ್ಸ್ ಹಿಯರ್, ಸಂದೀಪ್ ಯು ಡನ್ ಸಚ್ ಅ ಗುಡ್ ಜಾಬ್. ಸುದೀಪ್ ಅವರು ಕೂಡ ಅದನ್ನೇ ಮೆನ್ಷನ್ ಮಾಡಿದ್ರು. ಅವರು ದೊಡ್ಡ ನಟರು ಅನ್ನೋದನ್ನು ಹೊರತುಪಡಿಸಿ ಕೂಡ ಅವರಿಗೆ ಸಿನಿಮಾ ನಾಲೆಜ್ ತುಂಬ ಚೆನ್ನಾಗಿದೆ, ಟೆಕ್ನಿಕಲ್ ನಾಲೆಜ್ ತುಂಬ ಚೆನ್ನಾಗಿದೆ. ಅಂಥವ್ರ ಕೈಲಿ ನೀವು ಬೆನ್ನು ತಟ್ಟಿಸ್ಕೊಂಡಿರೋದು ಅಥವಾ ಭೇಷ್ ಅನ್ಸ್ಕೊಂಡಿರೋದು ಇಟ್ಸ್ ದೊಡ್ಡ ಹೆಗ್ಗಳಿಕೆ ಅದು. ಬಟ್ ನೀವು ತುಂಬ ವೀಕ್ ಆಗಿರೋ ವ್ಯಕ್ತಿ ಆದರೆ ನೀವು ತುಂಬ ಕೆಳಗೆ ತುಳಿದಾಕ್ತಾರೆ. ಅಲ್ಲೊಂದು ಲೈನ್ ಇತ್ತು ಶೈನ್ ಅವ್ರದ್ದು, ಬೆಳೆಯಕ್ಕೆ ಬಿಡಲ್ಲ, ತುಳಿತಾರೆ ಅಂತ. ಸೊ ಇದು ನಾವು ಕೆಲಸ ಮಾಡೋ ಪ್ರತಿ ಆಫೀಸ್ನಲ್ಲೂ ಪ್ರತಿ ಹಂತದಲ್ಲೂ ಎಲ್ಲೋ ಒಂದು ಕಡೆ ನಾವು ಫೇಸ್ ಮಾಡಿರ್ತೀವಿ. ಯಾರೊಬ್ಬರು ನಮ್ಮನ್ನು ಟ್ರೀಟ್ ಮಾಡಿರೋ ರೀತಿ ಗೊತ್ತು, ಆ ಮನುಷ್ಯನಿಗೆ ಹರ್ಟ್ ಮಾಡ್ತೀವಿ ಅಂತ, ಆದರೂ ಬೇಕು ಅಂತ ಮಾಡ್ತಾನಲ್ಲ, ಯಾಕೆ? ಕೆಲವು ಸತಿ ರೀಸನ್ ಸಿಗಲ್ಲ. ಸೊ ಇಲ್ಲಿರುವಂಥ ಈ ಖುಷಿಯಾಗಿರುವಂಥ ಜಗತ್ತಲ್ಲಿರುವಂಥ ಈ ಜನ ಆ ಥರ ಒಂದು ಟ್ರಿಗರ್ ಸಿಕ್ಕಿದಾಗ ಏನು ಮಾಡಿದ್ರು ಅನ್ನೋದು ವಿಷಯ. ಅಂದರೆ ಅದು ಎಸ್ಪೆಷಲಿ ಅವ್ರ ಮರ್ಯಾದೆ ಅಂತ ಬಂದಾಗ ಯಾರು ಬಿಟ್ಕೊಡಲ್ಲ. ಸೊ ಅದನ್ನು ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ರೇಂಜಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಯಾವ ವಿಷಯ ಕೊಡ್ತಾರೆ ಅನ್ನೋದು ಸಿಂಬಲ್ ಇದೆ ಸರ್. ಅಂದರೆ ಇಡೀ ಕಥೆನಲ್ಲಿ ಫಸ್ಟ್ ಒಂದು ಲೈನ್ ಕತೆ ಬಂದಾಗ ಅದರ ಡೆವಲಪ್ಮೆಂಟ್ ಆಗ್ತಾನೆ ಈ ಪಾತ್ರಗಳು ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಆಪ್ಷನ್ಸ್ ಬಂತು. ಬಟ್ ಕೆಲವು ಆಪ್ಷನ್ಸ್ಗಳು ನಮಗೆ ವರ್ಕ್ ಆಗಲಿಲ್ಲ, ಅವ್ರ ಡೇಟ್ ಸಿಗ್ಲಿಲ್ಲ, ಆ ಥರದ್ದೆಲ್ಲ ಸಮಸ್ಯೆಗಳು ಆಗಿದೆ. ಬಟ್ ನಾವು ಏನು ಆಯ್ಕೆ ಮಾಡ್ಕೊಂಡಿದ್ವಿ ಅದೇ ಥರದ ನಟನಾ ವರ್ಗ ನಮ್ಮ ಕನ್ನಡದಲ್ಲಿ ಖಂಡಿತ ಒಂದು 3 ಲೇಯರ್ ಮಾಡ್ಬೋದು, ಅಷ್ಟು ಜನ ಇದ್ದಾರೆ. ನಟರು ಇಲ್ಲ ಅನ್ನೋದೇನಿಲ್ಲ. ಬಟ್ ಪ್ರತಿ ನಟರಿಗೆ ಅವ್ರು ಏನು ಮಾಡಬೇಕು ಅನ್ನೋಂಥ ಅರಿವು ಮೂಡಿಸೋದು ಬಹಳ ಮುಖ್ಯ. ಅಂದರೆ ಒಂದು ಸೆಟ್ಟಿಗೆ ಬರೋದು ಅಥವಾ ಹೋಗೋದು ಮಾತ್ರ ಅಲ್ಲದೆ ಈ ಕಥೆನಲ್ಲಿ ಅವ್ರ ಪಾತ್ರ ಏನು ಔಚಿತ್ಯಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಆದರೆ ಆ ಪಾತ್ರನ ಅವ್ರು ಯಾವತ್ತೂ ಕಡೆಗಣಿಸಿಲ್ಲ, ಕೆಟ್ಟದಾಗ ಮಾಡಿಲ್ಲ. ಯಾವ ನಟರು ಕೂಡ ಕೆಟ್ಟ ನಟರು ಅಂತ ಖಂಡಿತ ಯಾರು ಇರಲ್ಲ. ಅವ್ರವ್ರ ಪಾತ್ರಗಳು ಅಂದಾಗ ಒಂದೇ ಒಂದು ವಿಷಯ ಇದ್ದಿದ್ದು ಡಿಸೈನಿಂಗ್ ಸರ್. ಅಂದರೆ ಇಷ್ಟು ಪಾತ್ರಗಳಿದ್ದಾಗ ಡಿಸೈನಿಂಗ್ ವೆರೈಟಿ ಇಲ್ಲ ಅಂದರೆ ಕೆಲವು ಸಲ ಮೊನೋಟೋನಸ್ ಅನ್ಸೋಂಥ ಸಾಧ್ಯತೆ ಇರುತ್ತೆ. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಅದರ ಆ್ಯಕ್ಷನ್ಸ್ಗೂ ಇದರ ರಿಯಾಕ್ಷನ್ಸ್ ಈ ಥರದ್ದೆಲ್ಲ ಒಂದಿಷ್ಟು ಸಮಸ್ಯೆ ಬರ್ಬೋದು ಅಂತ. ಸೊ ಆ ಥರದ್ದೆಲ್ಲ ಕ್ಯಾರೆಕ್ಟರ್ ಡಿಸೈನಿಂಗ್ ಎಲ್ಲ ತುಂಬ ನೀಟಾಗಿ ಪ್ಲಾನ್ ಆಗಿತ್ತು. ಸೊ ಆ ಥರ ಏನು ಸಮಸ್ಯೆ ಆಗಿಲ್ಲ. ಹೌದು ಸರ್. ಅಂದರೆ ಇವಾಗ ಈ ಮಲ್ಟಿ ಕಾಸ್ಟಿಂಗ್ ಅಂದ ತಕ್ಷಣ
ಅವ್ರಿಗೆಲ್ಲರಿಗೂ ಸ್ಪೇಸ್ ಇದ್ದಿದ್ದಕ್ಕೆ ಅವ್ರು ಕೂಡ ಮಾಡಿದ್ದು. ಇವ್ರು ಯಾರು ಅಂದ್ರೆ ಇವತ್ತು ಇಂದ ಇರೋರಲ್ಲ, ಇವರೆಲ್ಲ ತುಂಬಾ ದಿವಸಗಳಿಂದ ಇರೋರು, ತುಂಬಾ ಸಿನಿಮಾಗಳು ಮಾಡಿರೋರು, ತುಂಬಾ ಅದ್ರ ಬಗ್ಗೆ ಅರಿವಿದೆ. ಅವ್ರ ಪಾತ್ರಕ್ಕೆ ಒಂದು ಔಚಿತ್ಯ ಇದೆ, ಅವ್ರ ಪಾತ್ರಕ್ಕೆ ಏನೋ ಒಂದು ಸ್ಟ್ಯಾಂಡ್ ಇದೆ ಅಂದಾಗ ತಾನೇ ಅವರು ಆಯ್ಕೆ ಮಾಡ್ಕೊಳ್ಳೋದು ಅಥವಾ ಓಕೆ ಮಾಡೋದು. ಆದ್ರಿಂದ ಅದನ್ನ ಅವ್ರು ಓಕೆ ಮಾಡ್ಕೊಂಡು ಈ ಸಿನಿಮಾನೇ ಮಾಡಿದ್ದಾರೆ. ಖಂಡಿತ ಇದೆ. ಓಕೆ, ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.